ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ರೀಸೆಂಟಾಗಿ KPSC ಅವರು 384 ಪೋಸ್ಟ್ಸ್ಗೆ KAS ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದರು. ಆ KAS ಎಕ್ಸಾಮ್ಸು ಹಲವಾರು ಗೊಂದಲಗಳನ್ನು ಅಭ್ಯರ್ಥಿಗಳಲ್ಲಿ ಉಂಟು ಮಾಡಿದೆ. ಮೇನ್ಲಿ ಏನಂದರೆ, ಒಂದು, ಅವರು ಕೊಟ್ಟಿರೋ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ಸ್ನ ನಡೆಸ್ದೇ ಇರೋದು. ಅಂದರೆ KPSC ಅವರು ಈ ಪೋರ್ಷನಿಂದ ಇಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಮೊದಲೇ ಮೆನ್ಷನ್ ಮಾಡಿ ಅವ್ರ ವೆಬ್ಸೈಟಲ್ಲಿ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಮೆಂಟಲ್ ಎಬಿಲಿಟಿಯಲ್ಲಿ ಪ್ರತಿ ವರ್ಷ 30 ಕ್ವಶನ್ ಬರುತ್ತೆ ಅಂತ ಅದೊಂದು ಪ್ರಿಫಿಕ್ಸ್ಡ್ ಇರುತ್ತೆ. ಬಟ್ ಈ ವರ್ಷ ಅವರು 20 ಕ್ವಶನ್ಸ್ನ ಕೇಳಿದ್ದಾರೆ, ಅಂದರೆ 10 ಕ್ವಶನ್ಸ್ಗಳು ಕಡಿಮೆ. ಮತ್ತು ಇನ್ನೊಂದು ಮಿಸ್ಟೇಕ್ ಏನಾಗಿದೆ ಅಂತ ಅಂದರೆ, ಪ್ಯಾಸೇಜ್ನ ಕನ್ನಡದಲ್ಲಿ ಒಂದು ಥರ ಅರ್ಥ ಬರುತ್ತೆ, ಇಂಗ್ಲೀಷಲ್ಲಿ ಇನ್ನೊಂದು ಥರ ಅರ್ಥ ಬರುತ್ತೆ. ಸೊ ಅದರಲ್ಲೂ ಕೂಡ ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುವಾಗ ಸ್ಟೂಡೆಂಟ್ಸು ಎಡವಿದ್ದಾರೆ. ಎರಡನೇದಾಗಿ, ನೆಕ್ಸ್ಟ್ ಡೇನೇ ಅವರು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಆ ಕೀ ಆನ್ಸರ್ಸಲ್ಲೂ ಕೂಡ ಹಲವಾರು ಮಿಸ್ಟೇಕ್ಗಳಾಗಿದೆ. ಅದಕ್ಕೆ ಅವರು ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳಿ 3-4 ಡೇಸ್ ಕೊಟ್ಟಿದ್ದಾರೆ. ನೋಡಬೇಕು ಅದೇನಾಗುತ್ತೆ ಅಂತ. ಮೂರನೇದು, ಪೇಪರು ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಟಫ್ ಕೊಡಬೇಕು ಅಂತಲೇ ಕೊಟ್ಟಿದ್ದಾರೆ, ಓಕೆ, ಬಟ್ ಲಾಜಿಕ್ ಇರಬೇಕಲ್ಲ. ಟಫ್ ಕೊಟ್ಟರು ಕೂಡ ಲಾಜಿಕ್ ಇರಬೇಕು. ಅದು ಒಂದು 35-40 ಪೇಜಸ್ ಪೇಪರ್ ಲೆಂದಿ ಕೊಟ್ಬಿಟ್ಟು 2 ಗಂಟೆಲಿ ಅದನ್ನ ಸಾಲ್ವ್ ಮಾಡಿ, ಅದು ಒಂದು ಪೇಪರ್ ಅಲ್ಲ, ಪೇಪರ್ 1 ಪೇಪರ್ 2 ಎರಡೂ ಕೂಡ ಅಷ್ಟೇ ಡಿಫಿಕಲ್ಟಾಗಿ ಕೊಟ್ಟಿದ್ದಾರೆ. ಮೇನ್ ಇಶ್ಯೂ ಬಂದುಬಿಟ್ಟು, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕ್ವಶನ್ಸ್ ಡಿಫರ್ ಆಗಿದೆ, ಆಪ್ಷನ್ಸ್ ಡಿಫರ್ ಆಗಿದೆ. ಅರೌಂಡ್ 50-53 ಕ್ವಶನ್ಸು ಇನ್ಸ್ಟಿಟ್ಯೂಷನ್ ಅವರು ಅಥವಾ ಸ್ಟೂಡೆಂಟ್ಸು ಕ್ಲೇಮ್ ಮಾಡಿದ್ದಾರೆ. ಎರಡಕ್ಕೂ ಟ್ರಾನ್ಸ್ಲೇಷನ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಅಂತ. ಅದನ್ನು ನಾನು ನೋಡಿದ್ದೀನಿ. ಅದರಲ್ಲಿ ಒಂದೆರಡು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಒಂದು ಪಕ್ಷಿ ಬಗ್ಗೆ ನಮಗೆ ಕ್ವಶನ್ ಇತ್ತು. ಆ ಕ್ವಶನ್ನಲ್ಲಿ ಒಂದು ಆಪ್ಷನ್ ಬಂದು ಇಂಗ್ಲೀಷ್ ಮೀಡಿಯಮಲ್ಲಿ ಈ ಬರ್ಡು ಎಕ್ಸ್ಟೆಂಟ್ ಆಗಿದೆ, ಅಂದರೆ ಅಳಿದು ಹೋಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಅದನ್ನೇ ಕನ್ನಡ ಮೀಡಿಯಮಲ್ಲಿ ಅಳಿದು ಹೋಗಲಿರುವ, ಅಳಿವಿನ ಅಂಚಿನಲ್ಲಿರುವ, ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಒಂದು ಮೇಜರ್ ಮಿಸ್ಟೇಕ್. ಇನ್ನೊಂದು, ಸ್ಟೇಟ್ ಅಸೆಂಬ್ಲಿ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷ್ ಮೀಡಿಯಮಲ್ಲಿ, ಅದೇ ಕನ್ನಡ ಮೀಡಿಯಮಲ್ಲಿ ರಾಜ್ಯಸಭೆ ಅಂತ ಇದೆ. ಸ್ಟೇಟ್ ಅಸೆಂಬ್ಲಿ ಅಂತಂದರೆ ಅದು ವಿಧಾನಸಭೆ ಆಗಬೇಕಾಗಿತ್ತು. ಸೊ ಇದು ಹ್ಯೂಜ್ ಮಿಸ್ಟೇಕ್ಸ್. ಈ ಥರದ್ದು ಒಂದೆರಡಲ್ಲ. ಮತ್ತು ಒಂದು ಆಪ್ಟಿಟ್ಯೂಡ್ ಕ್ವಶನಲ್ಲಿ ಸಹೋದರ ಅಂತ ಇದೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬ್ರದರ್ ಇನ್ ಲಾ ಅಂತ ಆಪ್ಷನ್ ಇದೆ. ಸೊ ಇಂಥದ್ದೇ 53 ಕ್ವಶನ್ಗಳು ತಪ್ಪಾಗಿದೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ. ಇದು ಹೇಗೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಬಿಗ್ ಎಫೆಕ್ಟ್ ಮಾಡುತ್ತೆ ಅಂದರೆ, ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಬರೆಯೋರು ಇರ್ತಾರೆ ಕಂಪ್ಲೀಟು. ಸೆಕೆಂಡಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ಬರೆಯೋರು ಇರ್ತಾರೆ. ಮೂರನೇದಾಗಿ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆದು ಇಂಗ್ಲೀಷ್ನ ರೆಫರೆನ್ಸಾಗಿ ಇಟ್ಕೊಂಡಿರೋರು ಇರ್ತಾರೆ. ನಾಲ್ಕನೇದಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದು ಕನ್ನಡನ ರೆಫರೆನ್ಸ್ ಆಗಿರೋರು ಇರ್ತಾರೆ. ಇದರಲ್ಲಿ ಮೇಜರ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದವರಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಈ ಟ್ರಾನ್ಸ್ಲೇಷನಲ್ಲಿ ಬಂದಾಗ. ಕನ್ನಡ ಮೀಡಿಯಮಲ್ಲಿ ಬರೆದವರಿಗೆ ಅವರು ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡಿರ್ತಾರೆ, ಅಂದರೆ ಕನ್ನಡದಲ್ಲೇ ನೋಡಿಬಿಟ್ಟು. ಈಗ ಮೇಜರ್ಲಿ ಇಂಪ್ಯಾಕ್ಟ್ ಯಾರಿಗಾಗಿದೆ ಅಂದರೆ, ಕನ್ನಡನ ಓದಿ ಇಂಗ್ಲೀಷ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿರೋರಿಗೆ ಏನಾಗ್ತಿದೆ, ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ. ಸೊ ಸೇಮ್ ವೇ ಇಂಗ್ಲೀಷ್ನ ಓದ್ಬಿಟ್ಟು ಕನ್ನಡನ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಸೇಮು ಎರಡರಲ್ಲೂ ಡಿಫ್ರೆಂಟ್ ಆಪ್ಷನ್ ಕೊಟ್ಟಿದ್ದಾರಲ್ಲ. ಈ ಥರ ಗೊಂದಲ ಎಕ್ಸಾಮ್ ಹಾಲ್ ಒಳಗೆ ಸೃಷ್ಟಿಯಾದರೆ ಒಬ್ಬ ಅಭ್ಯರ್ಥಿ ಹೇಗೆ ತಾನೇ ಎಕ್ಸಾಮ್ನ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ? ಲಾಸ್ಟ್ ಇಯರ್ ಇಂಟರ್ವ್ಯೂ ಕೊಟ್ಟಿರೋರೆಲ್ಲ ಈ ಸಲ 150 ಬಾರ್ಡರ್ ಲೈನಲ್ಲಿ ನಿಂತಿದ್ದಾರೆ. ಅರೌಂಡ್ 53 ಕ್ವಶನ್ಸ್ ಹಾಗಾಗ್ತಿದೆ ಅಂದರೆ ನಾವು ಜಾಸ್ತಿ ಕಟ್ ಆಫ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಎಲ್ಲ ಅಭ್ಯರ್ಥಿಗಳಿಗೂ ಒಂದು ರೀತಿ ಅನ್ಯಾಯನೇ. ಈ ಅನ್ಯಾಯದ ಹೊಣೆನ ಯಾರು ಹೊತ್ಕೋತಾರೆ? KPSC ಹೊತ್ಕೊಳ್ಳುತ್ತಾ ಅಥವಾ ಸರ್ಕಾರ ಹೊತ್ಕೊಳ್ಳುತ್ತೋ? ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಈ ಗೊಂದಲ ಸೃಷ್ಟಿಸಿರೋ ಈ ಎಕ್ಸಾಮ್ನ KPSC ಅವರು ಇದನ್ನು ನಮ್ಮ ರಿಕ್ವೆಸ್ಟನ್ನೆಲ್ಲ ಪರಿಗಣಿಸಿ ಅದನ್ನು ಎಕ್ಸಾಮ್ ಮಾಡ್ತಾರೋ, ಅಥವಾ ಆಗಿರೋ ತಪ್ಪುಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ, ಅಥವಾ ಕಟ್ ಆಫ್ನ ಕಡಿಮೆ ನಿಲ್ಲಿಸ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. 2-3 ವರ್ಷ ಕಂಪ್ಲೀಟ್ ಎಫರ್ಟ್ ಹಾಕಿ ಓದಿರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಹಾಗಾಗಿ ಸರ್ಕಾರ ಮತ್ತು KPSC ಇಬ್ಬರೂ ಕೂಡ ಇದರ ಹೊಣೆ ಹೊತ್ತು ಸ್ಟೂಡೆಂಟ್ಸ್ಗಳಿಗೆ ಒಳ್ಳೇದು ಮಾಡಬೇಕು ಅಂತ ಎಲ್ಲ ಎಕ್ಸಾಮ್ ಬರೆದ ಅಭ್ಯರ್ಥಿಗಳ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು.